ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜೀಸ್ ಕಿಚನ್. ಇವತ್ತು ಬಂದು ನಾವು ಅವಲಕ್ಕಿ ಪಾಯಸ ಮಾಡೋಣ. ಬೇಕಾಗಿರೋ ಐಟಮ್ಸ್ ಬಂದು ಸೇಮ್ ಅಳತೆ 1 ಗ್ಲಾಸ್ ತೊಗೊಳ್ಳಿ ಅಥವಾ 1 ಕಪ್ ಏನಾದ್ರು ತೊಗೊಳ್ಳಿ. ಆ ಕಪ್ಪಲ್ಲಿ 1 ಗ್ಲಾಸ್ ಅವಲಕ್ಕಿ, 1 ಗ್ಲಾಸ್ ಬೆಲ್ಲ, ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೀನಿ, 1 ಗ್ಲಾಸ್ ಹಾಲು, ಅದರಲ್ಲಿ ಅದೇ ಸೇಮ್ ಅಳತೆದೆ 2 ಗ್ಲಾಸ್ ನೀರು ಬೇಕಾಗತ್ತೆ. ಇದು ಬಂದು ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ. ಇದು ಬಂದು 10 ರೂಪಾಯಿದು ಮಿಲ್ಕ್ ಪೌಡರ್ ಚಿಕ್ಕದು ಪ್ಯಾಕೆಟ್ ಬರುತ್ತಲ್ಲ, ಅದೊಂದು ಕಟ್ ಮಾಡಿ ಹಾಕಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ ಬಂದು 1 ಗ್ಲಾಸ್ ಬೆಲ್ಲ ಎತ್ತಿಟ್ಟಿದ್ವಲ್ಲ, ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಜಸ್ಟ್ ಈ ಥರ ಕಲಸಿ, ಆ ಬೆಲ್ಲ ಕರಗಿದ್ರೆ ಸಾಕು. ನೆಕ್ಸ್ಟ್ ಬಂದು ನಾವು ಹಾಲಿನ ಪುಡಿ ಎತ್ತಿಟ್ಟಿದ್ವಲ್ಲ, ಅದರಲ್ಲಿ ಬಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕ್ಲೀನಾಗಿ ಕಲಸಿ ಬಿಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ತಳ ದಪ್ಪ ಇರೋ ಕಡಾಯಿ ಇಲ್ಲ ಕುಕ್ಕರ್, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದು ತಳ ದಪ್ಪ ಇರಲಿ. ಅದರಲ್ಲಿ ಬಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ, ಗೋಡಂಬಿ ಹಾಕಿ ಹುರ್ಕೊಳ್ಳೋಣ. ದ್ರಾಕ್ಷಿ, ಗೋಡಂಬಿ ಬಂದು ಫ್ರೈ ಆಗಿದೆ. ಇದನ್ನು ತೆಕ್ಕೊಂಡು ಇದೇ ಬಾಣಲಿನಲ್ಲೇ ಅವಲಕ್ಕಿನೂ ಹಾಕಿ ಹುರಿಯೋಣ. ಅವಲಕ್ಕಿ ಬಂದು ಜಸ್ಟ್ 1 ನಿಮಿಷ ಹುರಿದ್ರೆ ಸಾಕಾಗುತ್ತೆ. ಈಗ ಬಂದು ಅವಲಕ್ಕಿನ ಚೆನ್ನಾಗಿ ತುಪ್ಪದಲ್ಲಿ 1 ನಿಮಿಷ ಹುರಿದಿದ್ದೀನಿ. ಇದರಲ್ಲಿ ಬಂದು ಈಗ ನೀರು ಹಾಕಿ ಸ್ವಲ್ಪ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳಿ. ಮೆತ್ತಗಾದ್ಮೇಲೆ ನೆಕ್ಸ್ಟ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈಗ ಅವಲಕ್ಕಿನಲ್ಲಿ ನಾನು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಿ ಬಂದು ನಾವು ಬೆಲ್ಲನೂ ಮತ್ತು ನೀರು ಹಾಕಿ ಬೆರೆಸಿಟ್ಟಿದ್ವಲ್ಲ, ಅದನ್ನು ಹಾಕಿ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಇದ್ರ ಜೊತೆಗೆ ಏಲಕ್ಕಿನೂ ಹಾಕೊಳ್ಳೋಣ. ನೀವು ಈಗ ನಮ್ಮ ಮನೇಲಿ ಪುಡಿ ಇಲ್ಲ, ಅದರಿಂದ ನಾನು ಏಲಕ್ಕಿನೇ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬೆಲ್ಲ ಹಾಕಿ 1 ನಿಮಿಷ ಬೇಯಿಸಿದ್ದೀನಿ. ಈಗ ಬಂದು ಇದರಲ್ಲಿ ನಾವು ಮಿಲ್ಕ್ ಪೌಡ್ರು ಬೆರೆಸಿ ಇಟ್ಟಿದ್ವಲ್ಲ, ಅದನ್ನು ಬಂದು ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಜೊತೆಗೆ ಬಂದು 1 ಗ್ಲಾಸ್ ಹಾಲು ಎತ್ತಿಟ್ಟಿದ್ವಲ್ಲ, ಅದು ಬಂದು ಕೊನೆಯಲ್ಲಿ ಹಾಕಿ ಬೆರೆಸ್ಕೊಳ್ಳೋಣ. ಈಗ ಬಂದು ಇದರಲ್ಲಿ ಹಾಲು ಹಾಕ್ಕೊಂಡು 1 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ತುಂಬ ಏನು ಕುದಿಬೇಕಾಗಿಲ್ಲ. ಈಗ ಫ್ರೆಂಡ್ಸ್ ಆಯಿತು. ಈಗ ಬಂದು ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಪಾಯಸ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.